ಪಂಚರಾಜ್ಯ ಮತಕದನಕ್ಕೆ ಇಂದು ಕೊನೆಯ ದಿನವಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಎರಡನೇ ಹಂತದ ಮತದಾನ ಇಂದು ನಡೀತಾ ಇದೆ. ಮೊದಲನೇ ಹಂತದ ಮತದಾನ ಈಗಾಗಲೇ ನಡೆದಿದೆ. ಈಗ ಎರಡನೇ ಹಂತದಲ್ಲಿ 142 ಕ್ಷೇತ್ರಗಳಲ್ಲಿ ಇಂದು ಮತದಾನ ನಡೆಯಲಿದೆ. ದಕ್ಷಿಣ ಬಂಗಾಳ ಹಾಗೆ ಕೋಲ್ಕತ್ತಾ ಭಾಗದ ವಿಧಾನಸಭಾ ಕ್ಷೇತ್ರಗಳು. ಬಂಗಾಳದಲ್ಲಿ ಮೂರನೇ ಬಾರಿಗೆ ಪಟ್ಟಕ್ಕೇರೋದಕ್ಕೆ ದೀದಿ ರಣತಂತ್ರವನ್ನ ಎಣಿತಾ ಇದ್ದಾರೆ. ಬಂಗಾಳವನ್ನ ತಮ್ಮ ವಶದಲ್ಲಿಟ್ಟುಕೊಳ್ಳೋದಕ್ಕೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಮತತಂತ್ರವನ್ನ ಹೆಣೆದಿದ್ದಾರೆ. ಪಂಚರಾಜ್ಯ ಚುನಾವಣೆಗಳ ಪೈಕಿ ಪಶ್ಚಿಮ ಬಂಗಾಳದ ಮೊದಲನೇ ಹಂತದ ಮತದಾನ ಈಗಾಗಲೇ ಮುಗಿದಿದೆ. ಎರಡನೇ ಹಂತದ ಮತದಾನಕ್ಕೆ ಕ್ಷಣಗಣನೆ ಈಗಾಗಲೇ ಪ್ರಾರಂಭ ಆಗಿದೆ. ಎರಡನೇ ಹಂತದಲ್ಲಿ 142 ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ನಡೀತಾ ಇದ್ದು ಎಲ್ಲ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿದೆ. ದಕ್ಷಿಣ ಬಂಗಾಳ ಹಾಗೆ ಕೋಲ್ಕತ್ತಾ ಭಾಗದ ವಿಧಾನಸಭಾ ಕ್ಷೇತ್ರಗಳು. ಬಂಗಾಳದಲ್ಲಿ ಮೂರನೇ ಬಾರಿಗೆ ಪಟ್ಟಕ್ಕೇರೋದಕ್ಕೆ ದೀದಿ ಸರ್ವ ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ, ರಣತಂತ್ರಗಳನ್ನೇ ಹೆಣೆದಿದ್ದಾರೆ. ಇನ್ನು ಬಂಗಾಳವನ್ನು ತಮ್ಮ ವಶಕ್ಕೆ ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ಮೋದಿ ಅಮಿತ್ ಶಾ ಕೂಡ ಮತತಂತ್ರವನ್ನು ಮಾಡಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇಂದು ಅಂತಿಮ ಮತದಾನ. ಸಂಜೆ ಎಕ್ಸಿಟ್ ಪೋಲ್ ಭವಿಷ್ಯ ಕೂಡ ನಿರ್ಧಾರ ಆಗುತ್ತೆ. ಮೂರನೇ ಬಾರಿಗೆ ಈಗ ಹ್ಯಾಟ್ರಿಕ್ ಬಾರಿಸ್ತಾರ ದೀದಿ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ.